ನೋಡು ಸುಧಾ, ಅಂದು ನಿನ್ನ ತಂದೆ ಹಾಸ್ಪಿಟಲ್ ಖರ್ಚಿಗಾಗಿ ಹಣ ಇಸಿಕೊಳ್ಳಬೇಕಂತ ಸಹಾಯ ತೆಗೆದುಕೊಂಡು ಹೋದೆ. ನೋಡಿ, ಈ ರೀತಿ ಸಣ್ಣದಾಗಿ ಮಾತಾಡಿದ್ರೆ ನಿಮಗೆ ಸಂಸಾರಕ್ಕೆ ಒಳ್ಳೆಯದಲ್ಲ. ನನ್ನ ಮಕ್ಕಳ ಬಗ್ಗೆ ಮಾತನಾಡುವಷ್ಟು ಸೊಕ್ಕೆಲೆ ಮೊದಲು ನಾನು ನಿಮ್ಗೆ ಕೊಡ್ಬೇಕು ಹಣ. ಆ ಹಣ ಕೊಟ್ರೆ ನಿಮ್ಮ ಋಣವಂತ ಆಯ್ತು. ಹಣ ಕೊಟ್ಟರೆ ಮಾತ್ರ ಮಾಡೋದಿಲ್ಲ ಸುಧಾ. ಅಂದು ನಿನ್ನ ತಂದೆ ನೀ ಅಂದ ನೋಡು ಕೊಟ್ಟ ಮಾತನ್ನು ಬರ್ತೀಯ. ಅವತ್ತು ನಾನು ಏನು ಮಾತು ಕೊಟ್ಟೆ ಗೊತ್ತಾ? ಹಾನಿ ಮಾಡಿ ನನ್ನ ಮೇಲೆ ನನಗೆ ಮಾತು ಕೊಟ್ಟು ಹೋಗಿದೆಯಾ. ಆದರೆ ನೀನು ಈ ರೀತಿ ಮಾತನಾಡಿದ ಸ್ವರ್ಗಕ್ಕೆ ಅವರಿಗೆ ನಿನ್ನ ಪಾಪ ತಟ್ಟಲು ಬಿಡುವುದಿಲ್ಲ. ಹಾಗಾದ್ರೆ ನಾನೇನು ಮಾಡಬೇಕು ಅಂತ? ನೀನೇನು ಮಾಡಬೇಡ ಸುಧಾ. ನನ್ನ ಜೊತೆ ಕೈ ಜೋಡಿಸಿ ನೀನು ಅಂದ್ರೆ ನಿನ್ನನ್ನು ರಾಣಿಯಾಗಿಡುತ್ತೇನೆ. ಕೈಲಾಸ ತೋರಿಸೋದಕ್ಕೆ ನನ್ನ ಗಂಡನಿದ್ದಾನೆ. ನೀವೇನು ಕೈಲಾಸ ತೋರಿಸೋದು ಬೇಡ. ನಾನು ಮಾತಿಗೆ ಬಂದ್ರೆ ನರಕ ಅನುಭವಿಸಬೇಕಾಗುತ್ತೆ. ನಿನ್ನ ಒಬ್ಬಟ್ಟಿಯಾಗಿ ಬಿಟ್ಟು ಬೆಂಗಳೂರಲ್ಲಿ ಕಾಲ ಕಳೆಯುತ್ತೇನೆ. ಅವನೊಬ್ಬ ನಿನ್ನ ಬಂದ. ಏನು? ಅವನ ಹೆಂಡತಿ ಆದ ನನ್ನ ಮುಂದೆ ನನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರಲ್ಲ, ನಿಮ್ಮ ಚಟ್ಟ ಕಟ್ಟಬೇಕಾಗುತ್ತೆ. ಸುಧಾ, ತನ್ನ ಅತ್ತಿಗೆ ಜೊತೆ ಸರಸು ಮಾಡುವ ಅವನೊಬ್ಬ ನಿನ್ನ ಗಂಡನ ಬಂಡ. ಸರಿ, ಇದ ನೀನು ಹೇಳಿದ್ರ ನನಗೊಂದು ನಂಬಿಕೆ ಆಗ್ತಾ ಇಲ್ಲ.
ಇದಕ್ಕೆ ಸಾಕ್ಷಾತ್ರು ಏನಿದೆ? ಇದು ಇಲ್ಲಿ ನೋಡಿಸದ ನಿನ್ನ ಗಂಡ ನಿನ್ನ ಅವರ ಅತ್ತಿಗೆ ಜೊತೆ ಮೈದುನ ಗಂಡ ಜೊತೆ ಚೂಡಿ ಸರಸ ಸಲ್ಲಾಪಗಳಾಡುವ ನೋಟ. ಹಾಗಂತ ನಾನ್ ತಿಳ್ಕೊಂಡಿದ್ದೆ, ಆದ್ರೆ ಆ ಭರತ ವಿಷವಾದ. ಹೂ ಅಂತ ನಾನ್ ತಿಳ್ಕೊಂಡ್ರೆ ಅವನು ಹಾವಾದ. ದನಿ, ಇನ್ನು ಮುಂದೆ ನಾನೇನ್ ಮಾಡ್ಬೇಕು? ನೀನೇನು ಮಾಡಬೇಡಿಸದ. ನಾನು ಹೇಳಿದಂತೆ ಕೇಳಿದರೆ ನೀನು ನನ್ನ ಜೊತೆ ಕೈ ಜೋಡಿಸಿದರೆ ನಿನ್ನನ್ನು ಸ್ವರ್ಗದಲ್ಲಿ ತಿಳಿಸುತ್ತೇನೆ. ಆಗಿದೆ, ನೀವು ಹೇಳಿದಂತೆ ನಿಮ್ಮ ಮಾತನ್ನು ನಾನು ಕೇಳ್ತೀನಿ. ಆಯ್ತೆ? ಆಯ್ತು ಸದಾ, ಇದೇ ಖುಷಿಯಲ್ಲಿ ಆಗಿದೆ, ಹಾಡಿಕೊಳ್ಳಿ. ಏನು ಅರಿಯದ ಸುಧಾಳ ಮನಸ್ಸಿನಲ್ಲಿ ವಿಷದ ಬೀಜ ಬಿದ್ದು ಅವಳ ಬಾಳನ್ನು ಹಾಳು ಮಾಡಲು ಹೊಂಟಿರುವೆ. ನೀನೆಂತ ನೀಚನು? ಬಂದೆಯ ಬದ್ಧ ವೈರಿ. ನನಗೆ ವಿಷ ಕಕ್ಕಿದ ನಾಗರಾವನಿನ ನಿನ್ನಂತ ಗೋಮುಖ ಯಾಕರಣ ಜೊತೆ ನರಕ ಕಾಣುವುದಕ್ಕಿಂತ ಬಡವರ ಮನೆಯಲ್ಲಿ ಜೀತದಾಳಾಗಿರುವುದು ಎಷ್ಟೋ ಲೇಸು. ಮತ್ತು ಅಲ್ಲೇ ಇರಬೇಕಾಗಿತ್ತು, ಇಲ್ಲಿ ಯಾಕೋ ಬಂದೆ? ಅದಲ್ಲೇ ನೀನನ್ನ ಬದ್ಧ ವೈರಿ, ಅದಲ್ಲದೆ ಅವರ ಜೊತೆ ಕೂಡಿ ನಿನ್ನ ಬಣ್ಣ ಬಯಲು ಮಾಡಲು ಬಂದಿರುವೆನು. ನಿನ್ನ ಯುದ್ಧ ಆಸ್ತಿಯನ್ನು ನಿನ್ನ ಬಣ್ಣ ಬಯಲು ಮಾಡಲು ಬಂದಿರುವೆನು. ಬೇಡ ತಮಾಷರ, ನನಗೇನು ಮಾಡಬೇಡ, ನನ್ನ ದಯವಿಟ್ಟು ಕ್ಷಮಿಸು ಪ್ಲೀಸ್. ಏನು ಮಾಡಬೇಡ ಸರ್. ನಿನ್ನ
ಎಷ್ಟು ದೂರ ಹೋಗುವೆ ಹೋಗು. ನಿನ್ನ ಮರಣ ನನ್ನ ಕೈಯಿಂದ ಆಗುವುದು